ಬರೆಯೋಕೆ NTA ಇಂದ ಫಾರಿನ್ ಟ್ರಿಪ್ ಆಫರ್ ಬಂದಿದೆ. ಇಲ್ಲಿ NTA ಅಧಿಕಾರಿಗಳಿಗೆ ತಲೆ ಕೆಟ್ಟಿದ್ಯಾ ಹಾಗಾದ್ರೆ ಅಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. NTA ಅಧಿಕಾರಿಗಳಿಗೆ ಹಾಗಾದ್ರೆ ತಲೆ ಕೆಟ್ಟಿದ್ಯಾ? ಫಾರಿನ್ ಆಫರ್ ಕೊಡಲಾಗಿದೆ. ನೀಟ್ ಪರೀಕ್ಷೆ ಬರೆಯೋಕೆ ಅಬುದಾಬಿಗೆ ಹೋಗ್ಬೇಕಂತೆ. ಯಾಕೆ ಹೋಗ್ಬೇಕು? ನಾಗ್ಪುರದ ವಿದ್ಯಾರ್ಥಿನಿಗೆ ಈಗ NTA ಇಂದ ಗ್ಲೋಬಲ್ ಶಾಕ್ ಎದುರಾಗಿದೆ. ಕೇಳಿದ್ದು ಊರು ಪಕ್ಕದ ಸೆಂಟರ್, ಆದ್ರೆ ಸಿಕ್ಕಿದ್ದು 2500 ಕಿಲೋಮೀಟರ್ಗಿಂತ ಹೆಚ್ಚು ದೂರದ್ದು. ಪಾಸ್ಪೋರ್ಟ್ ಇಲ್ಲ, ಎಕ್ಸಾಮ್ ಬರೆಯೋದು ಹೇಗೆ ಅಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ವಿದ್ಯಾರ್ಥಿ ಅಬ್ದುಲ್ಲಾಗೆ ಅಬುದಾಬಿಗೆ ಹೋಗುವಂತೆ ಈಗ ಒತ್ತಾಯ ಮಾಡಲಾಗ್ತಾ ಇದೆ. ಹುಡುಗನ ಬಳಿ ಪಾಸ್ಪೋರ್ಟ್ ಇಲ್ಲ, ವೀಸಾನೂ ಇಲ್ಲ, ಏನ್ ಮಾಡ್ಬೇಕು ಹಾಗಾದ್ರೆ? ಈ ವಿದ್ಯಾರ್ಥಿ ಹಾಗಾದ್ರೆ ನೀಟ್ ಬರೆಯೋಕೆ NTA ಇಂದ ಫಾರಿನ್ ಟ್ರಿಪ್ ಆಫರ್ ಕೂಡ ಬರ್ತಾ ಇದೆ. ಹಾಗಾದ್ರೆ ಅಲ್ಲಿನ ಅಧಿಕಾರಿಗಳಿಗೆ ಏನಾಗಿದೆ? ಪರೀಕ್ಷೆಗೆ ಬರೀ 2 ದಿನ ಬಾಕಿ ಇದೆ ಅಷ್ಟೇ. NTA ಕಸ್ಟಮರ್ ಕೇರ್ ಸೈಲೆಂಟ್ ಆಗಿದೆ. ವೀಸಾನೂ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಏನ್ ಮಾಡ್ಬೇಕು ಆ ವಿದ್ಯಾರ್ಥಿ? ಹಾಗಾದ್ರೆ ಪರೀಕ್ಷೆಗೆ 2 ದಿನ ಬಾಕಿ ಇರೋದು. ಅನಿವಾಸಿ ಭಾರತೀಯರ ಕೇಂದ್ರವನ್ನು ಲೋಕಲ್ ಹುಡುಗನಿಗೆ ಕೊಟ್ಟಿದ್ದು ಹೇಗೆ ಹಾಗಾದ್ರೆ? ಪೇಪರ್ ಲೀಕ್ ಆಯ್ತು, ಸೆಂಟರ್ ಕೂಡ ಗೋಲ್ಮಾಲ್ ಆಗ್ತಾ ಇದೆಯಾ ಹಾಗಾದ್ರೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಡೇಟಾ ಬೇಸ್ ಅಪ್ಡೇಟ್ ನೆಪದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಗ್ತಾ ಇದೆಯಾ ಹಾಗಾದ್ರೆ? ಕೇಳದಿದ್ರು ಪರೀಕ್ಷಾ ಕೇಂದ್ರಗಳನ್ನು ಮನಸೋ ಇಚ್ಛೆಯಿಂದ ಬದಲಾಯಿಸ್ತಾ ಇದೆ. ಹಳೆ ಸೆಂಟರ್ ಕೇಳಿದವರಿಗೂ ಊರು ಬಿಟ್ಟು ಊರು ಹಂಚಿಕೆ ಮಾಡಲಾಗ್ತಾ ಇದೆ. ನ್ಯಾಷನಲ್ ಟೆಸ್ಟಿಂಗ್ ಎಮರ್ಜೆನ್ಸಿ ಏಜೆನ್ಸಿ ಮಾಡ್ತಾ ಇರುವಂತದ್ದು ಏನು ಹಾಗಾದ್ರೆ? ಪೋಷಕರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಳಿಕ ಕೂಡ ಇಲ್ಲಿ ತಪ್ಪನ್ನು ತಿದ್ದುಕೊಂಡಿದ್ದಾರೆ. ನಾಗ್ಪುರದಲ್ಲಿಯೇ ಪರೀಕ್ಷೆಗೆ ಅವಕಾಶ ಕೂಡ ಮಾಡಿಕೊಡಲಾಗಿದೆ ಇಲ್ಲಿ ವಿದ್ಯಾರ್ಥಿನಿಗೆ. ನೀಟು ಪರೀಕ್ಷೆ ವಿಚಾರದಲ್ಲಿ ಪ್ರಸ್ತುತ ಏನೆಲ್ಲ ಬೆಳವಣಿಗೆಯಾಗಿದೆ, ಏನೆಲ್ಲ ವಿವಾದ ಆಗಿದೆ ಅಂತ ಕೂಡ ಗೊತ್ತಿರುವಂಥದ್ದು. ಕ್ವಶನ್ ಪೇಪರ್ ಲೀಕ್ ಆಯಿತು, ಸಮಸ್ಯೆ ಆಯಿತು, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಗ್ತಾ ಇದೆ. ಎಷ್ಟೋ ಹೋರಾಟ ಆಯಿತು, ಎಷ್ಟೋ ಪ್ರತಿಭಟನೆ ಆಯಿತು. ಈ ಬೆನ್ನಲ್ಲೇ ಇದೀಗ ನೀಟು ಪರೀಕ್ಷೆ ಬರೆಯೋದಕ್ಕೆ NTA ಅಧಿಕಾರಿ ಇಲ್ಲಿ ಫಾರಿನ್ ಟ್ರಿಪ್ ಆಫರ್ ಮಾಡಿರುವಂಥದ್ದು ನಾಗ್ಪುರದ ವಿದ್ಯಾರ್ಥಿಗೆ. ಪಕ್ಕದ ಸೆಂಟರ್ ಕೊಡೋದು ಬಿಟ್ಟು 2500 ಕಿಲೋಮೀಟರ್ ದೂರದ ಸೆಂಟರ್ ಹಾಕಲಾಗಿದೆ. ಆ ವಿದ್ಯಾರ್ಥಿಗೆ ಪಾಪ ವೀಸಾನೂ ಇಲ್ಲ, ಪಾಸ್ಪೋರ್ಟು ಇಲ್ಲ, ಏನು ಮಾಡಬೇಕು? ಕೊನೆಗೂ ಕೂಡ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ.